ಹಾಸನಲ್ಲಿ ಇದ್ದೀರೇನಪ್ಪ? ಇಲ್ಲೇ ಇದ್ಬಿಡಿ ತೆಗಿ, ಇಲ್ಲೇ ಇದ್ಬಿಡಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಬಂದು ನಾವು ಎಲ್ಲಿದ್ದೀವಿ ಅಂತಂದರೆ, ನಾವು ಶೃಂಗೇರಿಯಲ್ಲಿದ್ದೀವಿ. ಇವಾಗ ಹೋಟೆಲಿಗೆ ಬಂದು ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀವಿ. ಇವತ್ತು ಚಿಟ್ಟಿದ್ದು ಅಕ್ಷರಾಭ್ಯಾಸ ಇದೆ. ಫೈನಲಿ 2 months ಸ್ಟ್ರಗಲ್ ಇವತ್ತು ಸಕ್ಸಸ್ ಆಗ್ತಾ ಇದೆ. ಸೊ ಇವತ್ತು ಅಕ್ಷರಾಭ್ಯಾಸ ಯಾವ್ಯಾವ ರೀತಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಈ ಬ್ಲಾಗಲ್ಲಿ ತೋರಿಸ್ತೀನಿ. ಟಿಕೆಟ್ ತೊಗೊಂಡು ಬಂದಿದ್ದೀವಿ. 500 ಅಲ್ಲ, 500 ರುಪೀಸು. ಅಕ್ಷರಾಭ್ಯಾಸ 500. ನಾನು ನೋಡಿ ಟಿಕೆಟ್ ಎಲ್ಲಿ? ಅಮ್ಮ ಟಿಕೆಟ್ ನೀನು ತೊಗೊಂಡಿದ್ಯಾ? ಚಿಕ್ಕಪ್ಪ ತಗೊಂಡಿದ್ದ ಕೇಳು. ನೋಡೋಣ ಅಕ್ಷರಾಭ್ಯಾಸ ಯಾವ ರೀತಿ ನಡೆಯುತ್ತೆ ಅಂತ. ನಾವು ಹೇಳಿ ಫಸ್ಟ್ ಟೈಮ್ ಬಂದಿರೋದು. ನಮ್ಮ ಗಗನ್ ಗೌತು ಅವರು ಪಂಚೆ ಹಾಕೊಂತಿದ್ದಾರೆ ಇವತ್ತು. ಸೊ ಆಚೆ ತೋರಿಸ್ತೀನಿ ಇದ್ರನ್ನು. ಆಕಡೆ ನೀನು ಕಂಡ್ಬಿಡು. ಕಾಣಿಸ್ತಾನೆ ಇಲ್ಲ. ಈ ಕಡೆ ಬಾ. ಕಾಣಿಸ್ತಾನೆ ಇಲ್ಲ. ಸ್ವಲ್ಪ ಲೈಟಾಗಿ ಚಿಟ್ಟಿ ಜಾಸ್ತಿ ಕಾಣಿಸ್ತೈತೆ. ಚಿಟ್ಟಿ ತೋರ್ಸಮ್ಮ ನೀನು. ಎಲ್ಲಮ್ಮ ಕಣ್ಮುಚ್ಚು. ರೂಮು ಫುಲ್ ಮೆಸ್ಸಿ ಅಲ್ಲಿ ಏನದು ಚಿಟ್ಟಿ? ಮುಟ್ಸು ಚಿಟ್ಟಿನ, ಹಿಂದೆ ಮುಟ್ಸೋ. ಅಲ್ಲಿ ಮುಟ್ಟಿ ಏನಾಗಲ್ಲ. ಆನೆ ಅಮ್ಮ ಸುಮ್ಮನೆ ಬರೇಮ್ಮ ಒಡ್ಸ್ಕೊಳಕ್ಕೆ ಇಲ್ಲೇ ಅನ್ಸುತ್ತೆ ಅಕ್ಷರಾಭ್ಯಾಸದಲ್ವಾ? ಅಲ್ಲೋಗಿ ಮುಂದೆ ಹೋಗಿ ಅಲ್ಲಿ ಬೇಕು. ಪೂಜೆ ಮಾಡೋದು ಬಿಟ್ಬಿಟ್ಟು ಫೋನ್ ನೋಡ್ಕೊಂಡು ಕೂತೀನಿ ನೀನು. ಅಲ್ಲಿ ನೋಡಲ್ಲಿ ಅಣ್ಣವ್ರೆಲ್ಲ, ಅಲ್ಲಿ ನೋಡಲ್ಲಿ, ಅಲ್ಲಿ ಅಕ್ಕ ನೋಡಲ್ಲಿ ಹೆಂಗೆ ಲಂಗ ಬ್ಲೌಸ್ ಹಾಕೊಂಡು ಹೆಂಗೆ ಓಡಾಡ್ತಾಳೆ ನೋಡಲ್ಲಿ. ಲೈನಲ್ಲಿ ಕೂತಿದ್ದೀವಿ. ಇವಾಗ ಒಂದು ಬ್ಯಾಚ್ನ ಬಿಟ್ಟಿದ್ದಾರೆ. ಇವಳು ನೋಡಿ, ಇವಳು ಅಳ್ತಾ ಇದ್ದಾಳೆ. ನಮ್ಮ ಅಕ್ಕ ಅವರು ಹಿಂದೆ ಕೂತಿದ್ದಾರೆ. ನಮ್ಮಮ್ಮ ಸ್ಲೇಟ್ ಕೊಡ್ತಾರೆ. ಸ್ಲೇಟಲ್ಲಿ ಬರೆಯೋರಂತೆ. ಸ್ಲೇಟ್ ಬರಿಬೇಕು ಇವಾಗ. ಎಲ್ಲ ಏನೇನು ಕೊಟ್ಟಿದ್ದಾರಿಲ್ಲ? ಸ್ಲೇಟು, ಬಳಪ, ಅಕ್ಕಿ. ಬರಿಬಾರ್ದು, ಇರೇ ನಿಮಿಷ. ಅವರು ಹೇಳ್ತಾರಲ್ಲಿ ಪೂಜೆ ಮಾಡಿ ಕೊಡ್ತಾರೆ. ಪೂಜೆ ಮಾಡಿ ಬರಿಬೇಕು. ಪೂಜೆ ಮಾಡಿ ಬರಿಬೇಕು ಪಾಪ. ಪೂಜೆ ಮಾಡಿ ಮಾಡ್ತಾರೆ. ಏನದು? ಅವ್ರು ಹೇಳ್ತಾರೆ. ಅದನ್ನೇ ಹೇಳ್ತಾ ಇದ್ದೀನಿ. ಎಲ್ಲ ಹೇಳಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಹಾಗಣಪತಯೇ ನಮಃ. ನಿರ್ವಿಘ್ನಂ ಕುರು ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ. ನಿಮ್ಮ ಮಗುವಿನ ನಕ್ಷತ್ರ ರಾಶಿ ಹೆಸರು ಹೇಳ್ಕೊಳ್ಳಿ. ನೀವು ಬಿರಲ್ ನಕ್ಷತ್ರ ರಾಶಿ ಹೇಳ್ಕೊಳ್ಳಿ. ಧನುಸ್ ರಾಶಿ. ಗಂಡು ಮಗುವಾದ್ರೆ ಹೆಣ್ಮಗುವಾದ್ರೆ ಮಮ ಕುಮಾರ್ಯಾಹ ಅಂದ್ಕೊಳ್ಳಿ. ಅಪ್ಪ ಎದ್ದು ಕುಮಾರಸ್ಯ ಅಂತ ನೋಡಿ, ಅಮ್ಮ ಎದ್ದು ಕುಮಾರ್ಯಾಹ ಅಂದ್ಕೊಂಡು ಎಲ್ಲ ಹೇಳಿ. ಚಪಟಿ ಸತ್ವಿದ್ಯ ಸದ್ಬುದ್ಧಿ ಪ್ರಾಪ್ತ್ಯರ್ಥಂ ಶ್ರೀ ಶಾರದಾ ಪರಮೇಶ್ವರಿ ಸಂಪೂರ್ಣ ಅನುಗ್ರಹ ಕೃಪಾಕಟಾಕ್ಷ
सिद्ध्यर्थं श्री शारदा परमेश्वरी सन्निधौ श्री शारदा परमेश्वरी करिष्ये गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः भारती करुणापात्रं भारती पदभूषणं भारती परमारूढं भारती तीर्थं आश्रये विद्याविनय सम्पन्नं वीतरागं विवेकिनं वन्दे वेदान्त तत्त्वज्ञं विधुशेखर भारती शारदां भोज वदनाम्बुजे सर्वदा श्री गुरुभ्यो नमः श्री गुरुभ्यो नमः श्री शारदायै नमः श्री शारदायै ಬರಿಬೇಕಪ್ಪ ಈ ನಾಲ್ಕು ಅಕ್ಷರಗಳು ಮಗು ಕೈಯಲ್ಲಿ ಅದೇ ಅದು ಬರೀ ಫಸ್ಟ್ ಬರ್ಕೊಡ್ತೀನಿ ಇನ್ಕೋ ಇದು ಇದ್ರಿಕೊಳ್ಳೋ ಬರೀಯಪ್ಪ ನೀನೆ ಬರೆಸಿ ಆದಮೇಲೆ ತಟ್ಟೆ ಒಳಗೆ ಅರಿಶಿಣದ ಕೊಂಬನ್ನು ಇಟ್ಟು ತಟ್ಟೆಯನ್ನು ಕೆಳಗೆ ಇಟ್ಕೊಳ್ಳಿ. ಮಗುವನ್ನ ತಂದೆಯ ತೊಡೆಯಲ್ಲಿ ಕೂರಿಸಿಕೊಂಡು ಸ್ಲೇಟ್ ತಗೊಳ್ಳಿ. ಪ್ಲೇಟ್ ಕಿಂದ ಬೆಟ್ಟಲ್ಲಿ ಒಂದು ಪಸುಪು ಕುಂಕುಮ ಬಟ್ಟೆ ಹೆಸರಿಗೆ ನಾನು ಕೂತ್ಕೊಂಡು ಸ್ಲೇಟ್ తీసుకుంటాను. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತೈ ನಮಃ. ಬರೀ ಇಲ್ಲಿ ಬರೀಯಪ್ಪ ಪಾಪ ನೀ ಎಲ್ಲರೂ ವರ್ಷಗಳ ದಾನಾತು ದೇವೇಶಿ ವಿದ್ಯಾಂ ದೇಹಿ ಅನಂತೇವಿ ಯಶೋದೇವಿ ಶುಭಾನ್ನತಿ ದೇಹಿ ಲಕ್ಷ್ಮಿ ಶುಭಮಾನಃ ಸುಪ್ರಸನ್ನಾ ಚ ಭಾರತಿ ವಾಗ್ದೇಹಿ ಸರ್ವಭೂತ
ಸರ್ವಭೂತೇಷು ಬುದ್ಧಿರೂಪೇಣ ಬುದ್ಧಿರ್ಭಯೇಣ ಸಂಸ್ಥಿತ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೆ ನಮಸ್ತಸ್ಯೈ ನಮಸ್ತಸ್ಯೆ ನಮಸ್ತಸ್ಯೈ ನಮಸ್ತಸ್ಯೆ ನಮೋ ನಮಃ ನಮೋ ನಮಃ. ಮಾಡಿ ಒಳ್ಳೆ ವಿದ್ಯಾಭ್ಯಾಸ ಬರಬೇಕು, ಒಳ್ಳೆ ಭವಿಷ್ಯ ಬರಬೇಕು ಮಗುವಿಗೆ ಅಂತ ಪ್ರಾರ್ಥನೆ. ತಗೊಂಡೋಗ್ಬೇಕು. ಇದನ್ನ ಅಲ್ಲೇ ಇಟ್ಬಿಟ್ಟು ಬರಬೇಕು. ನಮ್ಮಲ್ಲಿ ತಗೊಂಡೋಗೋಣ. ದೊಡ್ಡ ಮಂಗನೆ ಮತ್ತೆ ನೀನು ಒಂಚೂರು ಹೇಳಿದ್ ಮತ್ತೆ ಕೇಳಲ್ಲ. ಏನು ಮಾಡ್ತಿಲ್ಲ ನಿನ್ಗೆ. ಒಂದ್ ಅಕ್ಷರಾಭ್ಯಾಸ ಮಾಡಕ್ಕಾದ್ರೂ ನೀಟಾಗಿ ಕುತ್ಕತಿಯ ಚಿಟ್ಟಿ ನೀನು. ಸುಮ್ನಿರಲ್ಲ ಆಯ್ತು. ಶುರು ಮಾಡ್ಕೊಂಡ್ಲ ಆಗ್ಲಿ. ಎಷ್ಟು ಆಟ ಮಾಡ್ತಾಳೆ ಅಪ್ಪ. ಫೈನಲಿ ಮುಗೀತವಳು ಅಕ್ಷರಾಭ್ಯಾಸ. ಇವಾಗೆಲ್ಲ ದೇವಸ್ಥಾನ ಒಂದು ರೌಂಡ್ ಮಾಡೋಣ. ಹಾ ಹಾಂ ಥ್ಯಾಂಕ್ ಯು. ಪೂಜೆ ಎಲ್ಲ ಅಕ್ಷರಾಭ್ಯಾಸ ಎಲ್ಲ ಮುಗಿತಾ? ಒಂದು ಆಸೆ ಇತ್ತು ನೆರವೇರ್ಬಿಡ್ತದು. ಒಂದು ಆಸೆ ಇತ್ತು ನೆರವೇರ್ಬಿಡ್ತದು. ಸರಿ ಇವಾಗ ಟಿಫನ್ ಬನ್ನಿ ಬನ್ನಿ. ಚಿಟ್ಟಮ್ಮ ಆನೆ ನೋಡಿದ್ರಾ? ಇಲ್ವಾ? ನೋಡಿದ್ರಲ್ಲ ಅಲ್ಲೇ ಇತ್ತಲ್ಲ ಆನೆ. ಎದುರು ಪುಕ್ಲ ಅದು. ನಿಧಾನ ಹೆಂಗತ್ತ ನಿಧಾನ ಚಿಟ್ಟಮ್ಮ. ಮುಗೀತು ಪೂಜೆ ಇಲ್ಲ. ಇವಾಗ ಬ್ಯಾಕ್ ಟು ಫಾರ್ಮ್ ಅನ್ನೋಂಗೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಡೋದು. ಇವಾಗ ಅಷ್ಟೇ ಲೇಟ್ ಆಗಿಬಿಡುತ್ತೆ. 9 hours ಬೇಕು ಹೋಗೋಕ್ಕೆ ಬೆಂಗಳೂರಿಗೆ. ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಿ ಹೊರಡೋಣ. ಯಪ್ಪ ಸುಸ್ತಾಗೋಯ್ತು. ಎಷ್ಟು ಕಷ್ಟಪಟ್ವಿ ನೋಡು. ಏನೊಂದು 10-15 ನಿಮಿಷ ಅಷ್ಟೇ. 4 hour 2 hourಗೆ ಒಂದಿನ ಪೂರ್ತಿ ಕಷ್ಟಪಟ್ಟಿದ್ದೀನಿ. ಒಂದಿನ ಬಂದಿದ್ದೊಂದಿನ ಈಗ ಹೋಗಿದ್ದೊಂದಿನ 2 ದಿನ ಕಷ್ಟಪಟ್ಟು ಅಮ್ಮ ಬಟ್ಟೆ ತಗೊಂಡು ಅದಕ್ಕೆ ಜ್ಯುವೆಲ್ಲರಿ ತಗೊಂಡು ಆ ಬ್ಲೌಸ್ ಹೊಲ್ಕೊಂಡು ಯಪ್ಪ ದೇವ್ರೆ. ಆ ಚಿಟ್ಟಿಗಂತೂ ಆ ಬಳೆಗಳು ಅದು ಇಯರ್ ಬ್ಯಾಂಡು ಎಲ್ಲ ಒಂಚಷ್ಟಲ್ಲಿ ಸಾಕು ನನ್ಗಂತೂ. ಇವಾಗ ಡ್ರೆಸ್ ಚೇಂಜ್ ಮಾಡಿ ಹೊರಡೋಣ. ಇದು ಹೊರಡ್ರಾ? ಬಾಯ್ 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 ಬಾಯ್. ಇನ್ನೂ ಬಂದಿಲ್ಲ. 12 ಗಂಟೆಗೆ ಹೋಗಿರ್ಬೇಕು. ಈಗ ಜಸ್ಟ್ ಹೋಯ್ತಾ? ಹಂಗಾರೆ ನೀನು 1 ಗಂಟೆಗೆ 12 ಗಂಟೆಗೆ ಒಂದು ಇತ್ತು ಅದಕ್ಕೆ ಕೊಡಲ್ಲ. ನನಗೆ ಹೇಳ್ತಾ ಇದ್ದೀರಾ? ರೋಹಿಣಿ ಏನ್ ಹೇಳ್ತಾವ್ ನೋಡೆ. ಬಾಯಿ ಮುಚ್ಕೊಂಡು ಕುತ್ಕೋ ಅಂತ ಹೊಡ್ತಾಳೆ. ಹೋಗು ನೀನು ಊರಿಗೆ ಹೋಗು. ನೀನು ನಾನಂತೂ ಕರ್ಕೊಂಡು ಹೋಗಲ್ಲ ನಿನ್ನ. ಬೇಕಾಗಿಲ್ಲ ನನಗೆ. ನೀನು ಬಾಯಿ ಮುಚ್ಕೊಂಡು ಕುತ್ಕೊಂಡೆ. ನೀನು ಎಸ್ಕೇಪ್ ಮಾಡ್ತೀನಿ ಬಿಡು. ಊರಿಗೆ ಎಸ್ಕೇಪ್. ನೀನು ಊರಿಗೆ ಕೊಡಿಸ್ತೀನಿ. ನಿನ್ನ ಅಮ್ಮನ ಜೊತೆ ಹೋಗಿ ಊರಿಗೆ. ಹಾಂ ಇನ್ಯಾರ ಜೊತೆ ಹೋಯ್ತಿ? ಇದಕ್ಕೆ ಮಾತ್ರ ಬೇಕು ನಾನು. ಪ್ಯಾಂಪರ್ಸ್ ಹಾಕಿಲ್ಲ ಸುಸ್ತು ಮಾಡಂಗಿರ ಹೇಳ್ಬೇಕಾಯ್ತಾ? ಯಾಕೆ ಕತೆ ಹೇಳಲ್ವಂತ? ಅಪ್ಪ ಹೇಳ್ತಾನೆ ಬಾ. ಅಪ್ಪ ಕೇಳಪ್ಪನ ಕತೆ ಹೇಳ್ತೀಯಪ್ಪ ಅನ್ನು. ಕತೆ ಹೇಳ್ಬೇಕಂತ ಹೇಳ. ಯಾಕೆ?
ಅವನಮ್ಮ ಎಬ್ರುಸು ಎಬ್ರುಸು ಎಬ್ಸು. ಅಲ್ಲಿ ಇರುತ್ತೆ, ಅಲ್ಲಿರೋದು ವೈಟ್ ಬ್ಯಾಗ್ ಅದು. ಅಲ್ಲೇ ತೆಗಿಯೋ ಅದ್ರೊಳಗಿಂದನೇ. ಏನು ಬಿಸಿಲು ಸರಿಯಾಗಿ ನೀರು ಕುಡಿದ್ರೆ ಜ್ಯೂಸ್ ಚಕ್ಲಿ ಏನ್ ತಿಂತಿದ್ದೀರಿ ನೀವು? ತಿನ್ನಿ ತಿನ್ನಿ ಬೇಗ ಬೇಗ ತಿನ್ನಿ. ಚಿಟಿ ಅಮ್ಮ ನಿನ್ ಕರ್ಕೊಂಡು ಹೋಗ್ತಿದ್ದಂತಲ್ಲ ಊರಿಗೆ, ಇವಾಗ ಹೋಗಲ್ಲ? ಅಂಜು ಮನೆಗೆ ಬರಲ್ಲ? ಹಂಗ ನಾನು ಬರಲ್ಲ. ರೇಣಿ ನಾಳೆ ಬರ್ತೀನಿ ಅಂಜು ಮನೆಗೆ. ಹಲೋ ಸರ್, ಸರ್ ಬರಲ್ಲಂತ ಅಂಜು ಮನೆಗೆ, ನಾಳೆ ಬರ್ತಾಳಂತೆ. ಇವಾಗ ಎಲ್ಲಿದ್ದೀವಪ್ಪ? ಇವಾಗ ಎಲ್ಲಿದ್ದೀವಿ ನಾವು? ನಾವು 10 ವರ್ಷದಲ್ಲಿ 7 ಗಂಟೆ 7:15 ಆಗುತ್ತೆ. ಮೇ ಬಿ 11-12 ಗಂಟೆ ಆಗ್ಬೋದು ಬೆಂಗಳೂರಿಗೆ ಹೋಗೋದು. ಹಾಸನಲ್ಲಿ ಇದ್ದೀರೇನಪ್ಪ? ಇಲ್ಲೇ ಇದ್ಬಿಡಿ ತೆಗಿ, ಇಲ್ಲೇ ಇದ್ಬಿಡಿ. ಇರಲ್ಲ